ವಿ ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಕೋರ್ತಾ ಇದ್ದೀವಿ. ಇವತ್ತು ಒಂದು ಕಿರುಚಿತ್ರದ ಬಗ್ಗೆ ಮಾತಾಡೋಣ. ನಾನು ಸುಮಾರು 30 ವರ್ಷಗಳಿಂದ ನಾನು ಸಿನಿಮಾ ರಂಗದಲ್ಲಿ ವೀಕ್ಷಕನಾಗಿ ನೋಡೋದ್ರಲ್ಲಿ ಪ್ರೇಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು 89, 90, 90, 91 ಈ ರೀತಿ ಕೆ ವಿ ಸುಬ್ಬಣ್ಣ ಅವ್ರ ಜೊತೆ ನೀನಾಸಮಲ್ಲಿದ್ದಾಗ ಜಗತ್ತಿನ ಒಂದು ಒಳ್ಳೆ ಸಿನಿಮಾ ನೋಡಿ ಅದನ್ನು ಅನುಸಂಧಾನ ಮಾಡ್ತಿದ್ರು. ಆ ಸಿನಿಮಾ ಯಾಕೆ ಉತ್ಕೃಷ್ಟವಾಗಿರುತ್ತೆ, ಅದು ಯಾಕೆ ಮೌಲ್ಯಾಧಾರಿತವಾಗಿರುತ್ತೆ, ಅದು ಯಾಕೆ ಸಾರ್ವಕಾಲಿಕವಾಗಿರುತ್ತೆ, ಯಾಕೆ ಅದು ಅಧ್ಯಯನಕ್ಕೆ ಒಳಪಟ್ಟಿರುತ್ತೆ ಆ ಸಿನಿಮಾಗಳು ಅಂತ ಸುಬ್ಬಣ್ಣ ಅವರು ಸವಿಸ್ತಾರವಾಗಿ ಒಂದೊಂದು ಶಾರ್ಟ್ಸ್ ಇಟ್ಕೊಂಡು ನಮ್ಮ ಹತ್ರ ಮಾತಾಡ್ತಾ ಇದ್ರು. ಅದು ನಮಗೆ ಬಹಳ ಉಪಯೋಗ ಆಗ್ತಿತ್ತು. ಅದಾದಮೇಲೆ ನಾನು ಸೆನ್ಸಾರ್ ಬೋರ್ಡಲ್ಲಿ ಕೆಲಸ ಮಾಡ್ತಿದ್ದಾಗಲೂ ಕೂಡ ಸುಮಾರು ಒಳ್ಳೆಯ ಉತ್ತಮವಾದ ಕೆಟ್ಟ ಸಿನಿಮಾಗಳನ್ನು ನೋಡಿದ್ದೀನಿ. ಹಾಗಾಗಿ ನಮ್ಮ ದುರಂತ ಏನಂದರೆ ಇದೊಂದು ಉದ್ಯಮ, ಚಲನಚಿತ್ರ ಅನ್ನೋದೇ ಒಂದು ದೊಡ್ಡ ಉದ್ಯಮ. ಅದು ಹಣ ಹಾಕಿ ಹಣ ತಗೊಳ್ಳೋವಂಥ ಒಂದು ಉದ್ಯಮ. ಆದರೆ ನಮಗೆ ಡಿಪ್ಲೊಮಾ ಇನ್ ಸಿವಿಲು ಇಂಜಿನಿಯರಿಂಗ್ ಮಾಡ್ದಂಗೆ ನಮಗೆ ಈ ಸಿನಿಮಾದಲ್ಲಿ ಎಜುಕೇಷನ್ ಇಲ್ಲ. ಹಾಗಾಗಿ ಇದೊಂದು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಸಿನಿಮಾಗಳನ್ನ ಮಾಡೋದು. ಅದರಲ್ಲಿ ಟ್ರಯಲ್ಗಿಂತ ಎರರೇ ಜಾಸ್ತಿ ಆಗಿ ಸಿನಿಮಾಗಳು ಸೋಲೋದೇ ಹೆಚ್ಚು ಸಂಭವ ಇರುತ್ತೆ. ಅದು ಸುಮಾರು 230 ಸಿನಿಮಾಗಳು ಕರ್ನಾಟಕದಲ್ಲಿ ವರ್ಷಕ್ಕೆ ಬಂದರೆ ಅದರಲ್ಲಿ 1-2-3 ಗೆಲ್ಲುತ್ತೆ, ಅದರಲ್ಲಿ 1-2 ಹಣ ಸಂಪಾದನೆ ಮಾಡುತ್ತೆ. ಇನ್ನೆಲ್ಲವೂ ಯಾವುದೋ ಕಾರಣಾಂತರಗಳಿಂದ ಅದು ಫ್ಲಾಪ್ ಆಗಿಬಿಡುತ್ತೆ. ಅಂದರೆ ಅದು ಕೆಲವು ಸ್ಕ್ರೀನಿಂಗೇ ಆಗಲ್ಲ, ಮತ್ತು ಅದು ಪ್ರೇಕ್ಷಕರು ಒಪ್ಪೋದಿಲ್ಲ, ಹೀಗೆ ಅದು ಎರರ್ ಗುಂಪಿಗೆ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸಿನಿಮಾ ಮಾಡೋದಕ್ಕೆ ಮುಂಚೆ ಒಂದು ಕಿರುಚಿತ್ರ ಮಾಡಿದ್ರೆ ನಿಮಗೆ ಅದರ ಅನುಭವ ನಿಮಗೆ ಸಿಗತ್ತೆ, ಮತ್ತು ಅದರಲ್ಲಿ ಏನು ಕಷ್ಟ ನಷ್ಟಗಳು ಬರುತ್ತೆ ಅದೆಲ್ಲ ನಿಮ್ಮ ಮನವರಿಕೆಗೆ ಬರುತ್ತೆ. ಆಗ ಆ ತಪ್ಪುಗಳೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ಕೆ ವಿ ಸುಬ್ಬಣ್ಣ ಆಪ್ತ ರಂಗಮಂದಿರದಿಂದ ಒಂದು ಕಿರುಚಿತ್ರವನ್ನು ಮಾಡಿದ್ದೀವಿ. BR ವಿಶ್ವನಾಥ್ ಪರಿಕಲ್ಪನೆ ಮತ್ತು ನಿರ್ದೇಶನ ಮತ್ತು ಕ್ಯಾಮ್ರಾ ವರ್ಕ್ ಮಾಡಿದ್ದಾನೆ. ಸತ್ಯನಾರಾಯಣ ರಾವ್ ಅವರು ಸಿನಿಮಾದಲ್ಲಿ ಮುಖ್ಯ ಪಾತ್ರಧಾರಿಯಾಗಿದ್ದಾರೆ. ತುಂಬ ಕಡಿಮೆ ಖರ್ಚಿನಲ್ಲಿ ಒಂದು ಸಿನಿಮಾನ ಮಾಡ್ಬೋದು. ಅದು ಕೊರೋನಾ ಟೈಮಲ್ಲಿ ಮಾಡಿದಂಥ ಒಂದು ಸಿನಿಮಾ. ಈಗ ಒಂದು ಕಿರುಚಿತ್ರ ಒಂದು 10 ನಿಮಿಷ ಮಾತ್ರ ಇದೆ, ದಯಮಾಡಿ ಎಲ್ಲರೂ ನೋಡಿ. ಧನ್ಯವಾದಗಳು. ನಿನ್ನೆ ಹೊಸದಾಗಿ 7,178 ಜನರಿಗೆ ಕೊರೋನಾ ದೃಢವಾಗಿದೆ. ಸೋಂಕಿತರ ಪೈಕಿ 89,238 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು 79,765 ಮಂದಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ರಾಜ್ಯದಲ್ಲಿ ಕೊರೋನಾ ಮರಣ ಮೃದಂಗ ಮುಂದುವರೆದಿದ್ದು ನಿನ್ನೆ ಒಂದೇ ದಿನ ಕರುನಾಡಿನಲ್ಲಿ 93 ಜನ ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಈ ಮೂಲಕ ರಾಜ್ಯದಲ್ಲಿ ಕೊರೋನಾ ಸೋಂಕಿಗೆ ಬಲಿಯಾದವರ ಸಂಖ್ಯೆ 3,091ಕ್ಕೆ ಏರಿಕೆಯಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ನಿನ್ನೆ ಬೆಂಗಳೂರಿನಲ್ಲಿ ಒಟ್ಟು 2,000 and thrown into a pit. For other states, 14 days home quarantine is mandatory. I want to go straight across to India today. Is Nolan Pinto for more. Nolan, Sunday full lockdown rules starting from today. The curfew rules have also been reimposed and extended. Tell us more about the new rules and the new regulations in the city of Bengaluru. ತಗೊಳ್ಳಿ. ಏನೇದು? ಕಷಾಯ. ನಾನು ಕಾಫಿ ಕೇಳಿದ್ನಲ್ವಾ? ಕಷಾಯ ಆರೋಗ್ಯಕ್ಕೆ ಒಳ್ಳೇದಲ್ವಾ? ಏನು ಒಳ್ಳೇದೋ ಏನು ಕೆಟ್ಟದ್ದೋ, ಏನು ಕುಡಿದ್ರು ಕಾಫಿ ಕುಡ್ದಾಗ ಆಗುತ್ತಾ? ಹೋಗ್ಲಿ ಕೊಡು. ಒಂದು ನಿಮಿಷ, ಸ್ಯಾನಿಟೈಸರ್ ಹಾಕೊಳ್ಳಿ ಮೊದಲು ಕೈಗೆ. ಪೇಪರು ಎಲ್ಲೆಲ್ಲಿಂದ ಬಂದಿರುತ್ತೋ, ಯಾರ್ಯಾರು ಮುಟ್ಟಿರ್ತಾರೋ ತಗೊಳ್ಳಿ. ಕಾಶಿ ಫೋನ್ ಮಾಡಿದ್ದ. ಹೌದಾ? ಏನಂತೆ? ಅಲ್ಲಿ ಕರೋನಾ ತುಂಬಾ ಜಾಸ್ತಿ ಆಗ್ಬಿಟ್ಟು ಲಾಕ್ಡೌನ್ ಮಾಡಿದಾರಂತೆ. ಮನೆಯಿಂದಲೇ ಕೆಲಸ ಮಾಡಿಸ್ತಿದಾರಂತೆ. 3 ಹೊತ್ತು ಕಂಪ್ಯೂಟರ್ ಮುಂದೆನೆ ಕೂತು ಕೆಲಸ ಮಾಡ್ಬೇಕಂತೆ. ಅಲ್ಲ, ಮುಂದಿನ ವಾರ ಅವರೆಲ್ಲ ಬರ್ಬೇಕಾಗಿತ್ತಲ್ಲ ಇಂಡಿಯಾಗೆ. ಫ್ಲೈಟ್ ಕ್ಯಾನ್ಸಲ್ ಆಗಿ ಬರಕ್ ಆಗಲ್ಲ ಅಂದ. ಮಗು ಬೇರೆ ಆನ್ಲೈನ್ ಕ್ಲಾಸ್ ನಡೀತಾ ಇದೆ. ಮಗು ಈ ಕಡೆ ನೋಡ್ಕೊಂಡು ಈ ಕಡೆ ಮನೆ ಕೆಲಸ ಮಾಡ್ಕೊಂಡು ಅವ್ರ ಪಾಡು ತುಂಬಾ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾರೆ.
ಹೇಳ್ತಾ ಇದ್ದಾನೆ. ನಾವೇನು ಬಲವಂತ ಮಾಡಿದ್ವಾ ನೀವು ಹೋಗಿ ಅಂತ? ಗಂಡ ಹೆಂಡತಿ ಇಬ್ರು ತೈ ಅಂತ ಹೊರಟ್ಬಿಟ್ರು. ನೀವು ಅಪ್ಪ ಅಮ್ಮನ್ ಬಿಟ್ಟು ಸಿಟಿ ಕಡೆಗೆ ಬಂದಿಲ್ವಾ? ಹಾಗೇನೆ ಅವರ ಪಾಡು ಅವ್ರವ್ರಿಗೆ, ಅದಕ್ಕೇನ್ ಮಾಡಕ್ಕಾಗುತ್ತೆ? ಈಗ ಏನಾಗ್ತಿದೆ ನೋಡು, ಅಲ್ಲಿಂದ ಇಲ್ಲಿಗೆ ಬರೋಕ್ಕಾಗ್ತಾ ಇಲ್ಲ, ಅಲ್ಲಿ ಇರೋಕ್ಕಾಗ್ತಾ ಇಲ್ಲ, ತ್ರಿಶಂಕು ಸ್ಥಿತಿ ಆಗ್ಬಿಟ್ಟಿದೆ. ಇದು ಕಳೆದ ಮೇಲೆ ಎಲ್ಲ ಸರಿ ಹೋಗುತ್ತೆ ಬಿಡಿ. ಏನು ಸರಿ ಹೋಗುತ್ತೋ ಏನೋ, ಎಲ್ಲ ಭ್ರಮೆ, ಎಲ್ಲ ಭ್ರಮೆ. ನಮ್ಮ ಕೈ ನಾವೇ ನಂಬಕ್ಕಾಗಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಕೊರೋನಾ ದೃಢವಾದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿ ಬೇರೆ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿಸು ಅಂತ ಹೇಳಿದ್ನಲ್ಲ, ಮಾಡಿಸಿದ್ನಾ? ಅವನಿಗಿನ್ನೂ ಟೈಮ್ ಆಗಿಲ್ವಂತೆ. ಸಾಧ್ಯತೆ ಇದೆ. ನಾನಿರೋ ತನಕ ಆ ಟೈಮ್ ಬರಲ್ಲ ಬಿಡು. ಹಾಗೆಲ್ಲ ಯಾಕೆ ಮಾತಾಡ್ತೀರಾ? ಕೊರೋನಾ ಸೋಂಕಿತರ ಸಂಖ್ಯೆ 1,70,000 ಈ ಟಿವಿ ಗಿವಿ ಎಲ್ಲ ಬಿಟ್ಟು ವೇದ ಪಾಠ ಗಮಕ ಎಲ್ಲ ಹೇಳ್ಕೋಬಾರ್ದಾ? ಜನರಿಗೆ ಕೊರೋನಾ ದೃಢವಾಗಿದೆ. ಸೋಂಕಿತರ ಪೈಕಿ 89,238 ಜನ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದು 79,765 ಮಂದಿಗೆ ಚಿಕಿತ್ಸೆ ಮುಂದುವರಿಸಲಾಗಿದೆ. ಬಾಗಿಲು ತೆಗಿಬಿಡಿ. ತಾತ, ಮೂರ್ತಿ ತಾತ. ಮೂರ್ತಿ, ಮೂರ್ತಿ ಮನೇಲಿ ಇದೆಯೇನೆಯಾ? ಯಾರು ಬಂದರೂ ಒಳಗಡೆ ಸೇರಿಸಬಾರ್ದು ಅಂತ ಕಾಶಿ ಹೇಳ್ತಾನೆ ಇರ್ತಾನೆ. ಇಲ್ಲಿಂದಲೇ ವಿಚಾರಿಸಿ ಸಾಕು. ಮೂರ್ತಿ, ನಾನು ಕಣೆಯ ಗುಂಡಪ್ಪ. ವೇದ ಪಾಠ ಶುರು ಆಗಿದೆ, ಬರಲ್ವಾ? ನಿನಗೆ ಫೋನ್ ಮಾಡಿ ಬರೋಣ ಅಂದರೆ ನನ್ನ ಮೊಮ್ಮಗ ಫೋನ್ ಕೊಟ್ಟರೆ ತಾನೆ. ನಾನು ಎಲ್ಲಿ ಹೋಗಲಿ ಬಸವನಿಂದ ಬಾಲ ಅಂತ ಬಂದ್ಬಿಡ್ತಾನೆ. ಇನ್ನೇನು ಇವನಿಗೂ ಸ್ಕೂಲ್ ಶುರು ಆಗೋದ್ರಲ್ಲಿದೆ. ತಾತ, ನಿಂಗೆ ಫೋನಲ್ಲಿ ಹೊಸ ಗೇಮ್ ಆಡೋದು ಹೇಳ್ಕೊಡ್ತೇನೆ, ಬಾಗ್ಲು ತೆಗಿ. ಹಲೋ ಹಲೋ ಹಲೋ. ಅಮ್ಮ, ಈಗ ಕೇಳಿಸ್ತಾ ಇದೆಯಾ? ಹಾಂ, ಕೇಳಿಸ್ತಾ ಇದೆ, ಹೇಳು. ಯಾಕೆ ತುಂಬಾ ಮೆತ್ತಗೆ ಮಾತಾಡ್ತಾ ಇದೆಯಾ? ಏನೂ ಇಲ್ಲ, ಗುಂಡಪ್ಪನವ್ರು ಬಂದಿದ್ದಾರೆ. ಈ ಟೈಮ್ನಲ್ಲಿ ಯಾರನ್ನೂ ಒಳಗೆ ಸೇರಿಸಬೇಡಿ ಅಂತ ಹೇಳಿರ್ಲಿಲ್ವಾ ನಿಮಗೆ? ಮೂರ್ತಿ, ನನ್ನ ರಿಪೋರ್ಟ್ ಸಿಕ್ತು. ಸದ್ಯ ನೆಗೆಟಿವ್ ಬಂದಿದೆಯಾ? ಡಾಕ್ಟ್ರು ಏನು ಗಾಬರಿ ಆಗಬೇಕಾಗಿಲ್ಲ ಅಂದರು. ಅವ್ರಿಗೆ ಕೊರೋನಾ ನೆಗೆಟಿವ್ ಬಂದಿದೆಯಂತೆ ಕಣೋ. ಏನಾದರೂ ಆಗಲಿ, ಅವ್ರನ್ನ ಹೊರಗಡೆ ಕಳಿಸಿ. ನೀವು ಮನೇಲೇ ಇರಿ. ನಿಮ್ಮ ಅಪ್ಪಂಗೆ ಎಲ್ಲೂ ಓಡಾಡೋಕ್ಕಾಗದೆ ತುಂಬ ಕಷ್ಟ ಆಗ್ತಾ ಇದೆ. ನೀವೇನಾದರೂ ಇಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗೆಲ್ಲಿ ಬರೋಕ್ಕಾಗತ್ತಮ್ಮ? ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಪ್ರಯಾಣ ಮಾಡೋದು ಅಂದರೆ ಎಷ್ಟು ಕಷ್ಟ. ಅದು ಅಲ್ಲದೆ ರಿಸ್ಕು ಕೂಡ. ನಿಮಗೂ ವಯಸ್ಸಾಗಿದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಏಯ್ ತರಳೆ, ಇಲ್ಲಿಂದ ಏನೋ ಕಾಣುತ್ತೆ ನಿಮಗೆ? ಹೋಗ್ಲಿ ಬಿಡೋ. ಶಿಲ್ಪ ಹೇಗಿದ್ದಾಳೆ? ನಿಮ್ಮ ಜೊತೆ ಹೊಂದ್ಕೊಂಡಿದ್ದಾಳಾ? ಲಾಕ್ಡೌನ್ ಆದಮೇಲೆ ಅವಳು ಸ್ವಲ್ಪ ಅಪ್ಸೆಟ್ ಆಗಿದ್ದಾಳೆ. ಯಾರಾದರೂ ಕಾಣಿಸ್ತಾ ಇದ್ದಾರೇನಾ ಒಳಗೆ? ಇಲ್ಲ, ನಂಗೇನು ಕಾಣಿಸ್ತಾ ಇಲ್ಲ. ಮನೆಯಲ್ಲಿ ಯಾರು ಇಲ್ಲ ಅನ್ಸತ್ತೋ. ಬಾ ಹೋಗೋಣ, ವೇದ ಪಾಠಕ್ಕೆ ಲೇಟ್ ಆಗತ್ತೆ. ಧೂಳು ಅಲ್ಲೆಲ್ಲ ಸದ್ಯ ಅವ್ರು ಹೋದ್ರು.
ಯಾರ್ ಸತ್ರು ಹೆಣ ನೋಡಕ್ಕೂ ಹೋಗ್ಬಾರ್ದ ಪರಿಸ್ಥಿತಿಲಿ ನಾವಿದೀವಿ. ನಮ್ಮನ್ನ ನಾವು ಹುಷಾರಾಗಿ ನೋಡ್ಕೋಬೇಕು. ನೀನು ಗುಂಡಪ್ಪನವ್ರಿಗೆ ಕೊರೋನಾ ಸಿಂಪ್ಟಮ್ಸ್ ಇದೆ, ಟೆಸ್ಟ್ ಮಾಡಿಸಿದ್ರು ಅಂತ ಹೇಳ್ತಿದ್ಯಲ್ಲ, ಯಾವುದಕ್ಕೂ ಸ್ನಾನ ಮಾಡ್ಕೊಂಡ್ಬಿಡಿ. ये देश आपकी निस्वार्थ सेवा भावना को नमन करता है। ಸೀಲ್ ಡೌನ್. ಯಾರು ಬರಕ್ಕಾಗಲ್ಲ, ಯಾರು ಹೋಗಕ್ಕಾಗಲ್ಲ. ಯಾಕ್ರಿ ನಿದ್ದೆ ಬಂದಿಲ್ವಾ? ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು